ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇವೆ. ಈಗಾಗಲೇ ದಾವಣಗೆರೆ ದಕ್ಷಿಣ ಒಂದು ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಪಸವ್ಯಗಳು, ಗೊಂದಲಗಳು, ಬಂಡಾಯಗಳು ಇವೆಲ್ಲವಕ್ಕೂ ಕೂಡ ಈಗ ತಲೆದಂಡದ ಪರ್ವ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಟಿಕೆಟ್ ಆಕಾಂಕ್ಷಿಯ ಅಭ್ಯರ್ಥಿಯಾಗಿದ್ದ ಅಬ್ದುಲ್ ಜಬ್ಬಾರ್ ಅನ್ನುವಂಥ MLC, ಅವರು ಕಾಂಗ್ರೆಸ್ನ MLC ಕೂಡ ಹೌದು, ಅವರು ದಿಢೀರನೆಗ ರಾಜೀನಾಮೆ ಸಲ್ಲಿಸಿಬಿಟ್ಟಿದ್ದಾರೆ. ಈಗಾಗಲೇ ಇವರ ವಿರುದ್ಧ, ಇವರು ಸೇರಿದಂತೆ ಹಲವು ನಾಯಕರ ವಿರುದ್ಧ AICCಗೆ ರಿಪೋರ್ಟ್ ಸಲ್ಲಿಸಲಾಗಿತ್ತು. ಹಾಗಾಗಿ ಅವರು ಈಗ ರಾಜೀನಾಮೆ ಸಲ್ಲಿಸಿಬಿಟ್ಟಿದ್ದಾರೆ ಅನ್ನುವಂಥದ್ದು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್. ಇದರ ಜೊತೆಗೆ ಮತ್ತಷ್ಟು ಅಲ್ಪಸಂಖ್ಯಾತ ನಾಯಕರ ತಲೆದಂಡವೂ ಆಗಲಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರಮುಖ ಅಲ್ಪಸಂಖ್ಯಾತ ಸಚಿವರೊಬ್ಬರ ತಲೆದಂಡ ಕೂಡ ಆಗಲಿದೆ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಯಿತು ದಾವಣಗೆರೆ ದಕ್ಷಿಣದಲ್ಲಿ ಈ ಒಂದು ಬೈ ಎಲೆಕ್ಷನ್ ಸಂದರ್ಭದಲ್ಲಿ? ಯಾಕೆ ತಲೆದಂಡ ಕೊಡಲಾಗ್ತಾ ಇದೆ? ಯಾರ ತಲೆದಂಡ ಇನ್ನೂ ಬಾಕಿ ಇದೆ ಮತ್ತು ಮುಂದಿನ ಪರಿಸ್ಥಿತಿ ಏನಾಗಬಹುದು? ಈ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆ ಗೊಂದಲ ಮತ್ತು ಅಲ್ಲಿನ ಅಲ್ಪಸಂಖ್ಯಾತ ಮುಖಂಡರ ನಾಯಕರ ಬಂಡಾಯದ ಬಿಸಿ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಆರಿಲ್ಲ. ಈಗಾಗಲೇ ಅಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಹಿನ್ನಡೆಯಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ನಿರೀಕ್ಷಿಸಿದಷ್ಟು ವೋಟ್ಗಳು ಬಿದ್ದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿಗೆ ಮತ್ತು SDP ಅಭ್ಯರ್ಥಿಗೆ ಅಲ್ಲಿನ ಬಹುಪಾಲು ಇರತಕ್ಕಂಥ ಅಲ್ಪಸಂಖ್ಯಾತ ಮತಗಳು ಹರಿದು ಹಂಚಿ ಹೋಗ್ಬಿಟ್ಟಿದ್ದಾವೆ ಅನ್ನುವಂಥ ಅಲ್ಲಿರ್ತಕ್ಕಂಥ ಇಂಟರ್ನಲ್ ರಿಪೋರ್ಟ್ ಹೇಳ್ತಾ ಇದೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಬೆಂಬಲ ನೀಡಿ ಸಾಕಷ್ಟು ಅಲ್ಪಸಂಖ್ಯಾತ ಮತದಾರರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆನೂ ಕೂಡ ಗೊಂಡಿದ್ರು ಮತ್ತು SDP ಅಭ್ಯರ್ಥಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಅಲ್ಲಿ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದ್ದಂಥ ಅಲ್ಪಸಂಖ್ಯಾತ ಮುಖಂಡರೇ ಅನ್ನುವಂಥ ಒಂದು ತೀರ್ಮಾನಕ್ಕೆ ಈಗ ಕಾಂಗ್ರೆಸ್ಸಿನ ಒಂದು ಇಂಟರ್ನಲ್ ರಿಪೋರ್ಟ್ ವರದಿಯನ್ನು ಕೊಟ್ಟಿದೆಯಂತೆ. ಆ ಕುರಿತ ಮಾಹಿತಿಯ ಪ್ರಕಾರ ಈಗಾಗಲೇ ಹಲವು ಅಲ್ಪಸಂಖ್ಯಾತ ನಾಯಕರ ತಲೆದಂಡಕ್ಕೆ KPCC AICC ತಯಾರಾಗಿ ಬಿಟ್ಟಿದೆ ಅನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಹೊರಗಡೆ ಬರ್ತಾ ಇದೆ. ಈ ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಕ್ಷೇತ್ರದಲ್ಲಿ ಒಂದು ಎಲ್ಲ ರೀತಿಯ ಒಂದು ರಿಪೋರ್ಟ್ ಅನ್ನು ಕಲೆಕ್ಟ್ ಮಾಡಿರ್ತಕ್ಕಂಥ ಹಾವೇರಿಯ ಒಂದು ಪ್ರಮುಖ ಕಾಂಗ್ರೆಸ್ ನಾಯಕ ಮತ್ತು MLC ಮತ್ತು ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಕೂಡ ಆಗಿರ್ತಕ್ಕಂಥ ಸಲೀಂ ಅಹಮದ್ ಮತ್ತು ಬೆಂಗಳೂರಿನ ಶಿವಾಜಿನಗರದ ಶಾಸಕ, ಕಾಂಗ್ರೆಸ್ ಶಾಸಕ ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್, ಇವರಿಬ್ಬರು ಕೂಡ ಇದೇ ಅಲ್ಪಸಂಖ್ಯಾತ ನಾಯಕರ ಒಂದು ವಿರುದ್ಧ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಸುರ್ಜೇವಾಲಾ ಅವರಿಗೆ ಕೊಡಲಾಗಿದೆ. ಸುರ್ಜೇವಾಲಾ ಅವರು ಈ ರಿಪೋರ್ಟ್ ಅನ್ನು ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ಆ ಮೂಲಕ ಒಂದು ತಲೆದಂಡಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಿಟ್ಟಿನಲ್ಲಿ ಇವತ್ತು ದಿಢೀರನೆ ದಾವಣಗೆರೆಯ MLC ಅಬ್ದುಲ್ ಜಬ್ಬಾರ್ ಅನ್ನುವಂಥವ್ರು ಈಗಾಗಲೇ ಅಲ್ಲಿನ ದಕ್ಷಿಣ ಕ್ಷೇತ್ರದ ಒಂದು ಟಿಕೆಟ್ಗೆ ಭಾರಿ ದನಿಯನ್ನು ಎತ್ತಿದ್ರು. ನಮಗೆ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ಮಾಡಿದ್ರು. ಆದರೆ ಅವ್ರು ಯಾರಿಗೂ ಕೂಡ ಮನ್ನಣೆ ಕೊಡದೆ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಅಲ್ಲಿನ ಸ್ಥಳೀಯರ ಅಭಿಪ್ರಾಯದ ವಿರೋಧವಾಗಿಯೂ ಕೂಡ ಟಿಕೆಟ್ ಕೊಟ್ಬಿಟ್ಟಿತ್ತು ಕಾಂಗ್ರೆಸ್. ಈ ಹಂತದಲ್ಲಿ ಪ್ರಚಾರಕ್ಕೆ ಇವರಾರು ಅಲ್ಪಸಂಖ್ಯಾತರು ಹೋಗಲಿಲ್ಲ. ಸಮರ್ಥ್ ಮಲ್ಲಿಕಾರ್ಜುನ್ ವೋಟ್ ಹಾಕಿಸ್ಲಿಕ್ಕೆ ಅಲ್ಪಸಂಖ್ಯಾತರು ಸಪೋರ್ಟ್ ಮಾಡಲಿಲ್ಲ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಸ್ವತಃ BZ ಜಮೀರ್ ಅಹಮದ್ ಖಾನ್ ಕೂಡ 10 ದಿನಗಳ ಕಾಲ ಕೇರಳದಲ್ಲಿದ್ದರು. ಅಲ್ಲಿಂದ ನೇರವಾಗಿ ದಾವಣಗೆರೆಗೆ ಬಂದು ಮಲ್ಲಿಕಾರ್ಜುನ್ ಮನೆಯಲ್ಲಿ ಊಟ ಮಾಡಿ ಪ್ರೆಸ್ ಮೀಟ್ ಅಷ್ಟೇ ಮಾಡಿದ್ರು. ಆದರೆ ಚುನಾವಣಾ ಪ್ರಚಾರಕ್ಕೆ ಹೋಗಲಿಲ್ಲ, ಪ್ರಚಾರ ಮಾಡಲಿಲ್ಲ. ಅಲ್ಪಸಂಖ್ಯಾತರ ಬಳಿ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ವೋಟ್ಗಳನ್ನು ಕೇಳಲಿಲ್ಲ ಅನ್ನುವಂಥ ಆರೋಪ ಈಗ ಜಮೀರ್ ಅಹಮದ್ ಮೇಲೆ ಕೂಡ ಇರತಕ್ಕಂಥದ್ದು. ಅದರ ನಂತರ ಅವರು ಮರುದಿನಾನೇ ಬಾಗಲಕೋಟೆಗೆ ಹೋದರು. ಬಾಗಲಕೋಟೆಯಲ್ಲಿ 2 ದಿನಗಳ ಕಾಲ ಅಲ್ಲಿ ಉಮೇಶ್ ಮೇಟಿ ಪರವಾಗಿ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ರು. ಇವೆಲ್ಲವೂ ಸೇರಿಕೊಂಡು ಎಲ್ಲೋ ಒಂದು ಕಡೆ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಹಿನ್ನಡೆ ಆಗ್ತಾ ಇದೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆಗ್ತಿದೆಯಾ ಅನ್ನುವಂಥ ಇಂಟರ್ನಲ್ ರಿಪೋರ್ಟ್ ಬಂದಿದೆ. ಹಾಗಾಗಿ AICC ಮತ್ತು KPCC ಎರಡೂ ನಾಯಕರು ಕೂಡ ಒಂದು ರೀತಿ ವ್ಯಗ್ರಗೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಅದೇನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ, ಅಂದರೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೂಡ ಆಗಿರ್ತಕ್ಕಂಥ ಅದೇ ದಾವಣಗೆರೆಯ MLC ಅಬ್ದುಲ್ ಜಬ್ಬಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರೆ.
ಇದು ದೊಡ್ಡ ಮಟ್ಟದ ಸ್ಫೋಟವನ್ನು ಹುಟ್ಟಾಗ್ತಾ ಇದೆ. ಜೊತೆಗೆ ಇದಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಇದಾರಲ್ಲ, ಕ್ಯಾಬಿನೆಟ್ ಹುದ್ದೆಯನ್ನು ಪಡ್ಕೊಂಡು ಅವರು ಕೂಡ ಅಬ್ದುಲ್ ನಜೀರ್ ಅನ್ನುವಂಥವ್ರು, ನಜೀರ್ ಅಹಮದ್ ಅನ್ನುವಂಥವ್ರು ಕೂಡ ಅವರ ತಲೆದಂಡಕ್ಕೂ ಕ್ಷಣಗಣನೆ ಶುರುವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಈಗಾಗಲೇ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಧ್ಯಮದವರು ಮಾತನಾಡಿಸಿದಾಗ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಹೂನು ಅಂದಿಲ್ಲ, ಈ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳೋದ್ರ ಮೂಲಕ ಅವರು ಇಡೀ ಘಟನೆಯನ್ನು ತಿರಸ್ಕಾರನೂ ಮಾಡಿಲ್ಲ, ಪುರಸ್ಕರಿಸೂ ಇಲ್ಲ. ಇದ್ರ ಜೊತೆಗೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಹೌದು, ಏನು ಅಬ್ದುಲ್ ಜಬ್ಬಾರ್ MLC ಇದಾರಲ್ಲ, ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಬಂದಿದೆ, ಲೋಕಲ್ ಲೀಡರ್ಸ್ ಅಂತ ನಾನು ರಿಪೋರ್ಟನ್ನು ತೆಗೆದುಕೊಳ್ತೀನಿ, ಅದರ ನಂತರ ನಾನು ಈ ಬಗ್ಗೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಏನೇ ಆಗಲಿ, ಈಗ ಅಬ್ದುಲ್ ಜಬ್ಬಾರ್ ತಲೆದಂಡ ಆಗಿರತಕ್ಕಂಥದ್ದು ಮತ್ತು ಈಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರ ತಲೆದಂಡಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅನ್ನುವಂಥ ಮಾತು ಒಂದು ದೊಡ್ಡ ಮಟ್ಟದ ಸಂಚಲನ ಹುಟ್ಟಾಗ್ತಾ ಇದೆ. ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಸಿಎಸ್ಗಳಿಗೆ ಮಾಹಿತಿ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತ ನಾಯಕರಿಗೆ ಮತ್ತು ಅಲ್ಪಸಂಖ್ಯಾತ ಮತದಾರರಿಗೆ ಮನ್ನಣೆ ಇಲ್ವಾ? ಅವರ ಒಂದು ಆಗ್ರಹಕ್ಕೆ, ಬೇಡಿಕೆಗೆ ಮನ್ನಣೆ ಇಲ್ವಾ? ಇಲ್ಲಿ ಕುಟುಂಬ ರಾಜಕಾರಣ ಅಥವಾ ಹೈಕಮಾಂಡ್ ಸಂಸ್ಕೃತಿ ಅಷ್ಟೇ ನಡೆಯುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಇದೆಲ್ಲಕ್ಕಿಂತ ದೊಡ್ಡ ಮಟ್ಟದ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂದರೆ, ಈ ಒಂದು ಇಡೀ ಪ್ರಕ್ರಿಯೆಯಲ್ಲಿ ಅಲ್ಪಸಂಖ್ಯಾತರ ಬೆನ್ನಿಗೆ ನಿಂತು ಮುಂದಾಳಾಗಿ ಈ ಒಂದು ಟಿಕೆಟ್ ಹೋರಾಟದಿಂದ ಹಿಡಿದು ಎಲೆಕ್ಷನ್ ಮುಗಿಯೋವರೆಗೂ ಒಂದು ರೀತಿಯ ಬಂಡಾಯಕ್ಕೆ ಹಿನ್ನೆಲೆಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್, ಸಚಿವ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಕೂಡ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆಯಲ್ಲ, ಆ ಹಂತದಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಡಲಾಗುತ್ತೆ, ಅವರ ಜಾಗಕ್ಕೆ ಬೇರೆಯವರನ್ನ ತರಲಾಗುತ್ತೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಕೂಡ ಫಿಕ್ಸಾ ಅನ್ನುವಂಥ ಪ್ರಶ್ನೆ, ಅವರ ವಿಕೆಟ್ ಕೂಡ ಬಿದ್ದು ಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಂಗ್ರೆಸ್ನಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳಿಗೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ದೆಹಲಿಯಲ್ಲಿದ್ದಾರೆ. ಆದರೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಈ ರೀತಿ ಅಲ್ಪಸಂಖ್ಯಾತರ ತಲೆದಂಡಕ್ಕೆ ಮುಂದಾಗಿದ್ದೇ ಆದರೆ 2028ರಲ್ಲಿ ಖಂಡಿತ ಅದು ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯಾಗಲಿದೆ ಅನ್ನುವಂಥದ್ದು ಸುಸ್ಪಷ್ಟ. ಹಾಗಾಗಿ ಈಗ ಅಬ್ದುಲ್ ಜಬ್ಬಾರ್ ವಿಕೆಟ್ ಬಿದ್ದಿದೆ, ಅಬ್ದುಲ್ ನಜೀರ್ ಅಹಮದ್ ಅವರ ವಿಕೆಟ್ ಬೀಳುತ್ತಾ ಮತ್ತು ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ. ಆ ಕುರಿತ ಮಾಹಿತಿಯನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.